ಪ್ರಸಾದ ತಂದು ಕೊಡ್ತೀರಿಲ್ಲ ಪಕ್ಕ ಪಕ್ಕ. ಸಂಡೇ ಬ್ಲಾಗಲ್ಲಿ ಮೆನ್ಷನ್ ಮಾಡಿರ್ತೀನಿ, ಜಸ್ಟ್ ಮೆಮೊರಿ ಪರ್ಪಸ್. ಗೋ. ವೆಲ್ಕಮ್ ಟು स्वैग से करेंगे सबका स्वागत. ಸೊ ಹಾಯ್, ವೆಲ್ಕಮ್ ಟು ಮೈ ವೆರಿ ಫಸ್ಟ್ ವ್ಲಾಗ್. ಎಲ್ಲ ಯೂಟ್ಯೂಬರ್ಸ್ ಥರ ನಾನು ಕೂಡ 30 ಡೇಸ್ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿದ್ದೆ. ಸೊ 30 ಡೇಸ್ನ ಮೊದಲನೆಯ ದಿನ ಸಂಡೇ ಆಗಿರೋದ್ರಿಂದ ಇನ್ನು ಚೆನ್ನಾಗಿ ವೀಡಿಯೋ ಮಾಡ್ಬೋದು. ಸೊ ಸಖತ್ ಟೈಮ್ನೂ ಕೂಡ ಸಿಕ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎದ್ದದ್ದು 5:47 ಆದರೂ ವಾಕ್ ಹೋಗಿದ್ದು ನಿಜ ಲೇಟು. ಆಲ್ಮೋಸ್ಟ್ 47 ಮಿನಿಟ್ ಲೇಟಾಗಿ ಹೋಗ್ಬಿಟ್ವಿ. ಇದನ್ನು ನೋಡಿದ ಎಕ್ಸೈಟ್ಮೆಂಟಲ್ಲೇ ಇದ್ರ ಮನೆ ಹುಡುಕಿ ಇದ್ರ ಮನೆ ಸೇರಿಸೋಷ್ಟ್ರಿಗೆ ಜಾಸ್ತಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಆಮೇಲೆ ಹೆಂಗೋ ಮಾಡಿ ಸೇರಿಸಿ ಖುಷಿಯಲ್ಲಿ ಹೊರಟ್ವಿ. ಇದೇ ಸ್ಕೂಲಿಗೆ ನಾವು ರೆಗ್ಯುಲರಾಗಿ ವಾಕಿಂಗ್ ಬರೋದು. ಒಂಥರ ಪೀಸ್ಫುಲ್ ಆಗಿರುತ್ತೆ, ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಸೊ ಗ್ಯಾಂಗ್ ಬರುತ್ತೆ, ಬನ್ನಿ. ಗೋ. ವೆಲ್ಕಮ್ ಟು ಥ್ಯಾಂಕ್ ಯು ಕುಡ್ಡು. ಕೊಡ್ತಿಲ್ಲ, ಏಯ್ ಕೊಡು. ವೆರಿ ಗುಡ್, ಥ್ಯಾಂಕ್ ಯು ಮೋ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟುಡಿಯೋ ಆಗಿರೋದ್ರಿಂದ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ನನಗೆ ಅವೈಲೇಬಲ್ ಇರುತ್ತೆ. ಆ್ಯಕ್ಚುಲಿ ನಾನು ಜಸ್ಟ್ ಒಂದು ಗ್ರಾಫನ್ನು ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಫ್ರಮ್ ಆಲ್ಮೋಸ್ಟ್ ಇಟ್ಸ್ ಬಿನ್ 3 ಡೇಸಿಂದ ನಾನು ವೀಡಿಯೋಸನ್ನು ಯೂಟ್ಯೂಬ್ ಚೆಕ್ ಮಾಡಿರಲಿಲ್ಲ. ಇವತ್ತು ನೋಡೋಣ ಏನು ಗ್ರಾಫ್ ಇದೆ ಅಂತ. ಯಾ 1.5 hours ಆಫ್ ವಾಚಿಂಗ್ ಇದೆ. ಸೊ ಗುಡ್ ರೆಸ್ಪಾನ್ಸ್. ಆ್ಯಕ್ಚುಲಿ 42% ಸ್ಟಾರ್ಟಿಂಗ್ ವೀಡಿಯೋಗೆ ಎಷ್ಟು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓವರ್ ವಿವಿಂಗ್ ಮುಗಿದಾದ್ಮೇಲೆ ನನಗೆ ಮೇಲ್ ID ಚೆಕ್ ಮಾಡುವಂಥ ಹಾಬಿ ಇರೋದ್ರಿಂದ ಎವ್ರಿಡೇ ಚೆಕ್ ಮಾಡ್ತಿರ್ತೀನಿ. ಸೊ ಇವತ್ತೇನಾದರೂ ಅಪ್ಡೇಟ್ಸ್ ಇದೆಯಾ ಅಂತ. ಸೊ ಏನೂ ಅಪ್ಡೇಟ್ಸ್ ಇರಲಿಲ್ಲ. ಇಲ್ಲ ಅಂತ ಡೈರೆಕ್ಟ್ ಇನ್ಸ್ಟಾಗ್ರಾಮ್ಗೆ ಹೋಗಿ ಜೆಟ್ನ ಒಂದು ವೀಡಿಯೋ ನೋಡಾಯಿತು. ಸೊ ನೋಡಾದ್ಮೇಲೆ ಶಿ ಇಸ್ ರಿಯಲಿ ಲೈಕ್ ಎನರ್ಜಿ ಬೂಸ್ಟ್ ಇದ್ದಂಗೆ. ಸೋ ಮಚ್ ಎಕ್ಸೈಟ್ಮೆಂಟ್ ಇರುತ್ತೆ ಇವಳ ಹತ್ರ ಯಾವಾಗಲೂ. ಸೊ ಹ್ಯಾಪಿ ಆಫ್ಟರ್ ಸೀಯಿಂಗ್ ದಿಸ್ ಗರ್ಲ್. ನಿದ್ರೆಗೆ ಹೋಗೋಣ ಅಂತ ಡಿಸಿಷನ್ ತೊಗೊಂಡು ನಿದ್ರೆಗೆ ಹೋದ್ವಿ ಫೈನಲಿ. ಎದ್ದಾಗ ಸಂಜೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಟೀ ಮತ್ತು ಸಾಂಗ್ ಜೊತೆಗೆ ವ್ಲಾಗ್ ಮುಗಿಸಿದ್ವಿ. ಬಾಯ್.